ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೆಂಗದೀರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಇದು 2 ದಿನದ ಲಾಗ್ ಐತಿ. ಮೊನ್ನೆದು ಒಂದು ದಿನದ್ದು ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡಿದ್ದೆ ಬಾಕ್ಸು, ಅದನ್ನು ಕೂಡ ಇದ್ರೊಳಗೆ ಸೇರಿಸ್ಕೊತಾ ಇದ್ದೀನಿ. ಯಾಕಂದ್ರೆ ಒಂದೇ ದಿನ ಎಲ್ಲ ಲಾಗ್ ಭಾಳ ಲೆಂತಿ ಆಗುತ್ತೆ ಅಂತೇಳಿ ಕಟ್ ಮಾಡಿದ್ನಿ. ಮೀಶೋ ಒಳಗೆ ಇದು ಬಾಕ್ಸ್ ತೊಗೊಂಬಂದಿದ್ದಿ, ಮಸಾಲೆ ಡಬ್ಬಿ. ಇದೇನು ಎಲ್ಲರಿಗೂ ಗೊತ್ತಿದ್ದಿದ್ದ ಐತಿ, ಎಲ್ಲರೂ ಜಾಸ್ತಿ ಜನ ತೊಗೊಂಡಾರ. ಆದ್ರೆ ಇದು ನಂಗೆ ಭಾಳ ದಿನದ ಕನಸಾಗಿತ್ತು. ಕನಸಂದ್ರೆ ಏನು, ತೊಗೋಬೇಕು, ಆರ್ಡ್ರ್ ಹಾಕಬೇಕು ಅನ್ನೋದು ಹಂಗೆ ಬಿಡೋದು, ಹಾಕಬೇಕು ಅನ್ನೋದು ಹಂಗೆ ಬಿಡೋದು, ಹಂಗೆ ಮಾಡಾಕತ್ತಿದ್ನಿ. ಅವತ್ತೊಂದಿನ ಇಲ್ಲಿಗೆ ನೋಡೇ ಬಿಡೋಣ ಅಂತಂದು ಹೇಳಿ ಆರ್ಡ್ರ್ ಹಾಕಿದ್ನಿ. ಆದ್ರೆ ನಾನು ಇಷ್ಟು ದಿನ ಬಿಟ್ಟಿದ್ದಕ್ಕೆ ನನಗೊಂದು ಪ್ಲಸ್ ಪಾಯಿಂಟ್ ಆಯಿತು. ಏನು ಪ್ಲಸ್ ಪಾಯಿಂಟ್ ಅಂದ್ರೆ, ನೀವು ನೋಡಾಕತ್ತೀರಿ ಈಗ ನನ್ನ ಕೈಯೊಳಗೆ 2 ಬಾಕ್ಸ್ ಅದಾವು. ಅಂದ್ರೆ ಬೈ 1 get 1 ಫ್ರೀ. ನಾನು ಮೊದಲೇ ತೊಗೊಂಡ್ಬಿಟ್ಟಿದ್ನಿ ಅಂದ್ರೆ ಒಂದೇ ಬಾಕ್ಸ್ ಬರ್ತಿತ್ತು ನೋಡ್ರಿ ನನಗೆ. ಈಗ ಏನೋ ಮೀಶೋ ಒಳಗೆ ಆಫರ್ ನಡೆದೈತೆ ಅಂತಂದು ಹೇಳಿ 2 ಬಾಕ್ಸ್ ಕೊಟ್ಟಾರ. ಮತ್ತು ಇದು ನನ್ನ ಮನೆಗೆ ನನಗೆ ಬೇಕಂತಂದು ಹೇಳಿ ತೊಗೊಂಡಿದ್ದೈತಿ. ಇದೇನು ಪ್ರಮೋಷನ್ ವೀಡಿಯೋ ಏನಲ್ರಿ. ನಿಮಗೂ ಬೇಕಾದ್ರೆ ನೀವು ಹೋಗಂದ್ರೆ ಈಗ ಮೀಶೋ ಒಳಗೆ ಇದು ನಡ್ದೈತೆ ನೋಡ್ರಿ, ಸೇಲ್ ನಡ್ದೈತಿ. ಸ್ವಲ್ಪ ಕಡಿಮೆ ರೇಟಿಗೆ ಎಲ್ಲ ಪ್ರಾಡಕ್ಟ್ಸ್ನ ಸೇಲ್ ಮಾಡಾಕತ್ತಾರ. ಮತ್ತು ಬೈ ಒನ್ ಗೆಟ್ ಒನ್ ಫ್ರೀನೂ ಐತಿ. ಅದಕ್ಕೆ ನೋಡ್ರಿ, ಇಷ್ಟ ಆದ್ರೆ ತಗೋರಿ. ಕ್ವಾಲಿಟಿ ಮಾತ್ರ ಭಾರಿ ಅಂದ್ರೆ ಭಾರಿ ಅದಾವು. ನಾನು ಇದನ್ನು ತೊಗೊಂಡಿದ್ದೆ ಅದಕ್ಕಂದ್ರೆ ಒಂದು ಮಸಾಲೆ ಖಾರ ಮತ್ತು ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಉಪಯೋಗ ಮಾಡ್ತಿರ್ತೀವಿ. ಅದು ಮತ್ತು ಮಸಾಲಗಳಿರ್ತಾವೆ, ಗರಂ ಮಸಾಲ, ಧನಿಯಾ ಪುಡಿ, ಅವೆಲ್ಲ ಒಂದೊಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡಿದ್ನಿ. ಅವನ್ನ ತೆಗಿಯೋದು, ಹುಡುಕಾಡೋದು ಒಂದೊಂದು ಡಬ್ಬಿ ಒಂದು ಮಿಸ್ ಆಗಿಬಿಡ್ತಿತ್ತು. ಮಸಾಲೆ ರೈಸ್ ಮಾಡೋ ಹೊತ್ನಾಗ ನಂಗೆ ಮೊದಲು ಅದೇ ಒಂದು ಟೆನ್ಷನ್ ಆಗಿಬಿಡ್ತಿತ್ತು. ಈಗಾದ್ರೆ ಈ ಬಾಕ್ಸ್ ಆದರೆ ಎಲ್ಲ ಒಂದೇ ಕಡೆ ಹಾಕೋಬೋದು ಅಂತಂದು ಹೇಳಿ ನೋಡ್ರಿ, ಇದು ದೊಡ್ಡ ಡಬ್ಬಿ ಕಾಣಿಸತೈತಲ್ಲ, ಅದ್ರ ತುಂಬ ಮಸಾಲೆ ಪಾಕೆಟ್ಗಳ ಇಟ್ಕೊಂಡಿನಿ ನಾನು. ಕಟ್ ಮಾಡಿ ಇಟ್ಟಿರ್ತೀನಿ. ಅರ್ಧ ಅದ್ರೊಳಗೆ ಚೆಲ್ಲಿ ಬಿದ್ದಿರ್ತಾವೆ, ಹಂಗೆ ಹಾಕಿತ್ತು. ಅದಕ್ಕೆ ಇದನ್ನು ತರಿಸ್ಬಿಡ್ಬೇಕಂತಂದು ಹೇಳಿ ಆರ್ಡ್ರ್ ಹಾಕಿದ್ನಿ. ಫೈನಲಿ ಇದು ನಮ್ಮ ಮನೆಗೆ ಬಂತು. ಇದು ಬಂದೂ 1 ವಾರ ಆಗಿತ್ತು. ನಾವು ಊರಿಗೆ ಹೋಗಿದ್ನಲ್ರಿ, ಊರಿಗೆ ಹೋಗಿದ್ದ ಸಂಬಂಧ ನಾನು ಇನ್ನೂ ಇದನ್ನು ಮಾಡೋಕ್ಕಾಗಿರಲಿಲ್ಲ. ನಮ್ಮ ಮನೆಯವರ ಬಂದ್ಬಿಟ್ಲೆ ಪ್ರಾಡಕ್ಟ್ ಚಲೋ ಐತೋ ಇಲ್ಲೋ ನೋಡಿರಿ ಅಂತಂದು ಹೇಳಿದ್ನಿ. ಅವರ ಓಪನ್ ಮಾಡಿ ನೋಡಿದರು, ಏನೂ ಡ್ಯಾಮೇಜ್ ಇಲ್ಲ, ಚಲೋ ಐತೆ ಅಂತ ಹೇಳಿದ್ರೆ. ಊರಿಂದ ಬಂದಮೇಲೆ ನಾನು ಇದನ್ನು ಈಗ ಇದನ್ನು ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಡಬ್ಬಿನ ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ದೀನಿ ಇನ್ನೇನು. ಈಗ ಅದನ್ನು ಗರಂ ಮಸಾಲ ಮತ್ತು ಮಸಾಲೆ ಖಾರ ನಾನು ಏನೇನು ಉಪಯೋಗ ಮಾಡ್ತೀನಿ ಡೈಲಿ ಅದನ್ನು ಒಂದು ಬಾಕ್ಸ್ ಒಳಗೆ ಹಾಕಾಕತ್ತೀನಿ. 2 ಬಾಕ್ಸ್ ಬಂದ್ಬಿಟ್ಲೆ ನಂಗೆ ವಿಚಾರ ಮಾಡಾಕತ್ತೀನಿ, ಏನು ಹಾಕೋದಿದ್ರಾಗ, ಏನೋ ಒಂದು ಅಂಕರು ನಾನು ಖಾರ, ಅರ್ಶಿನ ಪುಡಿ, ಉಪ್ಪು ಹಾಕ್ಕೊಂಡು ಇಟ್ಕೊಂಡ್ರೆ ಆತ ಅಂತ ಅಂದ್ಕೊಂಡಿದ್ನಿ. ಒಂದೇ ಸಲ ಬಾಕ್ಸ್ ಓಪನ್ ಮಾಡಿಬಿಟ್ರೆ ಎಲ್ಲ ಸಿಕ್ಬಿಡ್ತಾವೆ, ಒಗ್ಗರಣೆಗೆ ಹಾಕೋದು ಟೆನ್ಷನ್ ಇರೋಂಗಿಲ್ಲ ಅಂತೇಳಿ ಅದಕ್ಕಂತ ತೊಗೊಂಡಿದ್ನಿ. ಇನ್ನೊಂದು ಏನು ಮಾಡಲಿ ಅಂತ ಭಾಳ ವಿಚಾರ ಮಾಡತ್ತಿದ್ನಿ. ಏನು ಹಾಕಿದ್ರೆ ಚಲೋ ಅನ್ನಿಸ್ತೈತಿ. ಕಾಳದು ಹಾಕೋಕೆ ಸಣ್ಣ ಡಬ್ಬಿ ಆಗ್ತಿದ್ರಿ, ಇದು 1/2 kg ಇಷ್ಟರ ಹಿಡಿಸಿದ್ರೆ ಹಾಕ್ಬೋದು. ಸಕ್ರೆ ಚಾಪುಡಿ ಹಾಕ್ಬೇಕು ಮಾಡಿದ್ನಿ, ಇನ್ನೂ 2 ಖಾಲಿ ಉಳಿತಾವೆ. ಹಾಗಾಗಿ ಏನು ಮಾಡಲಿ, ಇದ್ರೊಳಗೆ ಏನು ಹಾಕಲಿ ಅಂತಂದು ಹೇಳಿ ಭಾಳ ವಿಚಾರ ಮಾಡಿ ಇವ ನೋಡ್ರಿ, ಇವು ಪಾಕೆಟ್ಗಳೆಲ್ಲ ಹಾಕಿನಿ. ಇವು ಗರಂ ಮಸಾಲ ಪಾಕೆಟ್ಗಳು 2, ಬಿಸಿಬೇಳೆ ಬಾತು ಅಂತ ಪುಳಿಯೋಗರೆ ಒಂದೈತಿ. ಮತ್ತು ಇವನ್ನ ತೆಗೆದು ಕಟ್ ಮಾಡಿ ಹಾಕಿದ್ರು ಒಂದೊಂದು ಅದಾವು. ಭಾಳ ಕ್ವಾಂಟಿಟಿನೂ ಭಾಳ ಇಲ್ಲಲ್ಲ, ಅದಕ್ಕೆ ಅವನ್ನ ಹಂಗೆ ಪಾಕೆಟ್ ಒಳಗೆ ಬಿಟ್ಟೀನಿ. ಮತ್ತು ಇದ್ರೊಳಗೆ ಏನು ಹಾಕಬೇಕು ಅಂತಂದು ಹೇಳಿ ನೋಡಿದಾಗ ನಂಗೆ ಸಿಕ್ಕಿದ್ವ. ಈಗ ಪಲಾವ್ ಎಲೆ, ಲವಂಗ, ಯಾಲಕ್ಕಿ, ದಾಲ್ಚಿನ್ನಿ ಅವನ್ನಷ್ಟು ಹಾಕಿದ್ರಾತ ಅಂತ ಅನ್ನಿಸ್ತು ನನಗೆ. ಇವು ನೋಡ್ರಿ, ಖಾಲಿ ಆಗಿದ್ದು ಗೊತ್ತಾಗಂಗಿಲ್ಲ, ಮನ್ಯಾಗ ಇದ್ದಿದ್ದು ಗೊತ್ತಾಗಂಗಿಲ್ಲ. ಮಾಡೋ ಹೊತ್ನಾಗ ಹುಡುಕ್ಯಾಡಿದ್ನಂದ್ರೆ ಹಿಂಗೆ ಡಬ್ಬ್ಯಾಗ ತುಂಬಿಟ್ಟಿರ್ತೀನಿ. ಕೆಳಗೊಂದು ಸಿಕ್ಕೊಂಡು ಒಂದು ಪಾಕೆಟ್ ಪೂರ್ತಿ ಹಂಗೆ ಇರ್ತೈತಿ, ಮತ್ತೊಂದು ತರಿಸಿರ್ತೀನಿ. ಇಲ್ಲಾಂದ್ರೆ ಇನ್ನೂ ಒಂದು ಹಂಗೆ ಐತೆ ಅನ್ನೋದು ತಲೆಯಾಗಿರ್ತೈತಿ. ಅಡುಗೆ ಮಾಡೋ ಹೊತ್ನಾಗ ಹುಡುಕ್ಯಾಡೋಕೆ ಹೋದ್ರೆ ಒಂದೂ ಸಿಗಂಗಿಲ್ಲ, ಹಂಗೆ ಹಾಕಿತ್ತು. ಅದಕ್ಕೆ ಅವನ್ನ ಇದ್ರೊಳಗೆ ಹಾಕಿದ್ರಾತಂತೇಳಿ ಹಾಕಾಕತ್ತೀನಿ. ಒಂದ್ರೊಳಗೆ ಚಕ್ಕಿ ಹಾಕ್ತೀನಿ, ಇನ್ನೊಂದ್ರೊಳಗೆ ಫ್ಲವರ್ ಹಾಕ್ತಾಯಿದ್ದೆ ನೋಡ್ರಿ, ಸ್ಟಾರ್ ಫ್ಲವರ್ ಹಾಕೋತೀನಿ. ಅವು ಸ್ವಲ್ಪ ಇದ್ವು, ನೆಕ್ಸ್ಟ್ ಟೈಮ್ ತಂದಾಗ ಹಾಕಿದ್ರಾತಂತೇಳಿ. ಆಮೇಲೆ ಪಲಾವ್ ಎಲೆ ಅವನು ಸ್ವಲ್ಪ ಹಾಕೋ. ಇವೆಲ್ಲ ಚಲ್ಲಿನ ಹೋದು ನೋಡ್ರಿ. ಪಲಾವ್ ಎಲೆ ಎಷ್ಟಿದ್ವು ಅಂದ್ರೆ, ಅಡುಗೆಗೆ ಪಲಾವ್ 2 ಹಾಕ್ತಿದ್ನಿ, ಒಂದು 4 ಕೆಳಗೆ ಬೀಳ್ತಿದ್ವು. ಕೆಳಗೆ ಬಿದ್ದು ಬಿಡು ಅಂತ ಅಂದೇಳಿ ಹಂಗೆ ಬೀಳ್ತಿದ್ವಿ ನೋಡ್ರಿ. ನಾನು ಹೇಳಿದ್ನಲ್ಲ, ಚಕ್ಕಿ ಪಾಕಿಟ 2 ಅದ ನೋಡ್ರಿ. ಹಿಂಗಾಗುತ್ತೆ. ಒಂದೊಂದು ಸಲ ಏನೂ ಇರೋಂಗಿಲ್ಲ, ಒಂದೊಂದು ಸಲ 2, 3 ಇರ್ತಾವೆ. ಈ ಥರದ್ದು ನಾವು ಬಾಕ್ಸ್ ಉಪಯೋಗ ಮಾಡಿಬಿಟ್ವಿ ಅಂದರೆ ಖಾಲಿ ಆಗಿದ್ದು ತಕ್ಷಣಕ್ಕೂ ಗೊತ್ತಾಕೈತಿ. ಮತ್ತು ಅದಾವ ಅನ್ನೋದನ್ನು ಗೊತ್ತಾಗೈತಿ. ಆಮೇಲೆ ನಾವು ಸಂತಿ ತಂದುಬಿಟ್ಲೇನೆ ಡೈರೆಕ್ಟಾಗಿ ಇದ್ರಾಗ ಹಾಕೋದ್ರಿಂದ
ಅದು ಖಾಲಿ ಆಗಿದ್ದು ಮತ್ತು ಐತೆ ಅನ್ನೋದು ಗಾಳು ಗೊತ್ತಾಗುತ್ತೆ, ಹೆಲ್ಪ್ ಆಗುತ್ತೆ ನೋಡಿ. ಮತ್ತು ಕಾಳು ಮೆಣಸು ಲವಂಗ ಐತಿ, ಅದನ್ನು ಹಂಗೆ ಪಾಕಿಟ್ ಸಮೇತನ ಅದ್ರಾಗ ಇಡಾಕತ್ತೀನಿ. ಯಾಕಂದ್ರೆ ಎರಡೂ ಹಾಕಿದ್ನಂದ್ರೆ ಎರಡೂ ಮಿಕ್ಸ್ ಆಗಿಬಿಡ್ತಾವೆ. ಅದಕ್ಕೆ ಬ್ಯಾಡ ಅಂಥೇಳಿ ಕಾಳು ಮೆಣಸು ಲವಂಗ ಮತ್ತು ಯಾಲಕ್ಕಿ ಪಾಕಿಟ್ ದರ್ಸಿಲೇನ ಇಡಾಕತ್ತೀನಿ. ಬೇಕಂದಾಗ ಒಂದೊಂದೆರಡು ತೊಗೊಂಡು ಹಾಕ್ಕೊಳಕ್ಕೆ ಬರ್ತೈತಿ. ಇದೊಂದು ಕಂಪ್ಲೀಟ್ ಆಯ್ತು. ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯ್ತು ನೋಡ್ರಿ ನಂಗೆ ಈ ಪ್ರಾಡಕ್ಟ್ ತರಿಸಿದ್ರಿಂದ. ಇದು ಪಾಕಿಟ್ಗಳು ಚಿಕನ್ ಪಾಕಿಟ್ ಮಸಾಲ ಪಾಕಿಟ್ಗಳು ಅದಾವಲ್ಲ, ಇವನ್ನ ಅರ್ಧ ಕಟ್ ಮಾಡಿಟ್ಟಿದ್ನೆಲ್ಲ ಅಂದ್ರೆ ಹಿಂಗೆ ಮಡಿಸಿಟ್ಕೊಂಡ್ರು ಪಟ್ ಅಂತ ಸಿಗ್ತೈತೆ ನೋಡ್ರಿ, ಡಬ್ಬಿ ಒಳಗೆ ಚೆಲ್ಲಂಗಿಲ್ಲ ಅಂತಂದು ಹೇಳಿ ಇದ್ರೊಳಗೆ ಮಡಿಸಿಟ್ಕೊಳಕತ್ತೀನಿ. ಜೀರಿಗೆ ಸಾಸಿವೆ ಇದ್ರಾಗ ಹಾಕ್ಬೇಕಂತ ಹೇಳಿ ಮಾಡಿದ್ನಿ. ಬೇಡ ಜೀರಿಗೆ ಸಾಸಿವೆ ಹಾಕಕ್ಕೆ ಮಸಾಲೆ ಡಬ್ಬಿ ಐತೆ ಅದ್ರಾಗನ ಇರಲಿ ಅನ್ಕತಾನ ಅಂತ. ಮತ್ತು ಇದರೊಳಗೆ ಅರ್ಶಿಣ ಪುಡಿ ಪಾಕೆಟ್ ಒಂದು ಉಳಿದಿತ್ತು. ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಐತ್ರಿ, ಒಂದು ಗರಂ ಮಸಾಲ ಐತಿ, ಒಂದು ಧನಿಯಾ ಪುಡಿ ಐತಿ. ಇದೊಂದು ಅರ್ಶಿಣ ಪುಡಿನ ಖಾಲಿ ಉಳಿದಿತ್ತು ಅಂತ ಹೇಳಿ ಅದನ್ನು ಹಾಕಿ ಪ್ಯಾಕ್ ಮಾಡಿಡಾಕತ್ತೀನಿ. ಫುಲ್ಲು ಖುಷಿ ಆಗ್ಬಿಡ್ತೀನಿ ನನಗೆ. ಯಾಕೆ ಖುಷಿ ಆಯ್ತು ಅದೇನು ಒಂದು ಸಣ್ಣ ಡಬ್ಬಿಗೆ ಇಷ್ಟು ಖುಷಿ ಪಡಾಕತ್ತಾಳಕಿ ಅಂತ ತಿಳ್ಕೊಬೇಡ್ರಿ. ನಾನು ಯಾವಾಗಲೂ ಸಣ್ಣ ವಿಷಯಕ್ಕೂ ಖುಷಿ ಪಡ್ತೀನಿ. ಯಾಕೆ ಹಂಗೆ ಖುಷಿ ಪಡ್ತೀನಿ ಅಂದ್ರೆ ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ನಮಗೆ ಒಂದು ಏನೋ ತೊಗೊಳ್ಳುವಷ್ಟು ಯೋಚನೆನ ಮಾಡೋಕೆ ಹೋಗಿದ್ದಿಲ್ಲ ತೊಗೋಬೇಕು ಅಂತಂದು ಹೇಳಿ, ಅಂಥ ಪರಿಸ್ಥಿತಿ ಇತ್ತು. ಈ ಸಣ್ಣದೊಂದು ಏನೋ ತೊಗೊಂಡ್ರೂ ನಾವು ತೊಗೊಳಕತ್ತೀವಲ್ಲಪ್ಪ ಅಂತ ಅನ್ನೋದ ಖುಷಿ ನನಗೆ. ಭಾಳ ಅಂದ್ರೆ ಜೀವನದಾಗ ಭಾಳ ಕಷ್ಟಪಟ್ಬಿಟ್ಟಿವಿ ಬಿಡ್ರಿ. ಅದೆಲ್ಲ ನೆನಪಾಕೈತಿ, ಏನಾರು ತೊಗೊಂಡಾಗಲಿ ಏನಾರು ಮಾಡಿದಾಗಲಿ ಇದು ತೊಗೊಂಡಲ್ಲ ಅಂತಂದು ಹೇಳಿ ಖುಷಿ ಆಕೈತಿ. ಅದಕ್ಕೆ ಈಕೇನು ಭಾಳ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ, ಓವರ್ ರಿಯಾಕ್ಷನ್ ಮಾಡ್ತಾಳೆ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ಅದು ನನ್ನ ಖುಷಿ. ಅದು ನನಗೂ ಸಾಧ್ಯ ಆಯ್ತಲ್ಲ, ತೊಗೊಳಕ್ಕೆ ಆಗೋದೇ ಇಲ್ಲ ಅಂದ್ಕೊಂಡಿದ್ದು ವಸ್ತು ತೊಗೊಂಡಾಗ ಭಾಳ ಖುಷಿ ಆಗುತ್ತೆ ನೋಡ್ರಿ. ಮಿಡ್ಲ್ ಕ್ಲಾಸ್ ಜನದ ಮೆಂಟ್ಯಾಲಿಟಿನ ಹಂಗೆ ನಾವು ಏನೋ ತೊಗೊಂಡ್ರೂ ಭಾಳ ಖುಷಿ ಆಕೈತಿ. ಇದು ಮಧ್ಯಾಹ್ನ ಊಟಕ್ಕೆ ಜುಣಕ ಮಾಡಾಕತ್ತಿದ್ದೆ ನೋಡ್ರಿ. ಒಗ್ಗರಣೆ ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೋಬೇಕು. ಭಾಳ ಅಳಕ್ಬೇಕಂದ್ರೆ ಜಾಸ್ತಿ ಹಾಕೋರಿ. ನೀರು ಯಾಕೆ ಸ್ವಲ್ಪ ಹಾಕ್ಕೋಬೇಕಂದ್ರೆ ಹಿಟ್ಟು ಹಾಕಿತ್ರಿ ಹೊತ್ನಾಗ ಗಂಟು ಆಗೋದಿಲ್ಲ. ನೀರು ಕುದಿಯಾಕತ್ತೈತಿ. ಜುಣಕ ಹಿಟ್ಟು ಹಾಕಿ ತಿರುಬೇಕು ಅನ್ನೋಷ್ಟೊತ್ತಿಗೆ ನಂಗೆ ಫೋನ್ ಬಂದುಬಿಡುತ್ತೆ. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಫೋನ್ನಾಗ ಮಾತಾಡ್ಕೊತಾನೆ ಜುಣಕಾನೂ ಮಾಡಿದ್ನಿ, ಊಟನೂ ಮಾಡಿದ್ನಿ, ಜುಣಕಾನೂ ಖಾಲಿ ಆಯ್ತು. ಹಾಗಾಗಿ ಜುಣಕದ್ದು ನಾನು ನಿಮಗೆ ಪೂರ್ತಿ ರೆಡಿ ಆದಮೇಲೆ ತೋರಿಸಿಲ್ಲ. ನಮ್ಗೆ ಸ್ಕೂಲಿಂದ ಬಂದು ನೋಡ್ರಿ, ನಿನಗೆ ಟೈಮ್ ಬಂದುಬಿಟ್ಟು 4:45 ಆಗೈತಿ. ಅವಂಗೆ ಸರ್ಪ್ರೈಸ್ ಮಾಡ್ಬೇಕಂತಂದು ಹೇಳಿ ನಾನು ವೀಡಿಯೋ ಮಾಡಾಕತ್ತೀನಿ. ಅವ್ನು ಖುಷಿ ಆಗ್ತಾನೆ, ಸರ್ಪ್ರೈಸ್ ಆಗ್ತಾನೆ ಅಂಥೇಳಿ. ಅಲ್ಲಿ ಅವ್ನ ಬ್ಯಾಗ ಮತ್ತು ನೀರಿನ ಬಾಟಲ್ ತಂದೈತಿ. ಅದನ್ನು ಬಿಟ್ಟು ಆಕೆ ಏನು ಮುಚ್ಚಿಟ್ಕೊಂಡಾಳ ಅಂತ ನೋಡತ್ತಾನೆ ನೋಡ್ರಿ. ಛತ್ರಿ ಮುಚ್ಚಿಟ್ಕೊಂಡಾಳ. ಇವ ತನ್ನ ಬ್ಯಾಗ್ ಬಿಟ್ಟಾನ ಮತ್ತು ನೀರಿನ ಬಾಟ್ಲಿ ನೋಡಿ ನಿಂಗೆ ಎಂಥದ್ದು ಚಲೋ ತಂದು ಕೊಟ್ಟಾರೆ ಅವ್ರ ಪಾಪ. ಸ್ಟೀಲಿದ್ದು ಅಲ್ಯೂಮಿನಿಯಮ್ದು ತೊಗೊಂಬಂದಾರ ಮತ್ತು ಬ್ಯಾಗನ್ನು ದೊಡ್ಡದು ತೊಗೊಂಬಂದಾರ. ಯಾಕಂದ್ರೆ ಒಂದು ವರ್ಷಕ್ಕೆ 3 ಬ್ಯಾಗ್ ಯೂಸ್ ಮಾಡ್ತಾನೆ ರೀ. ಅದಕ್ಕೆ ಸ್ವಲ್ಪ ಚಲೋ ತೊಗೊಂಬರ್ರಿ, ದೊಡ್ಡದು ತೊಗೊಂಬರ್ರಿ, ವರ್ಷಕ್ಕೆ ಒಂದೇ ಸಾಕು ನಮ್ಗೆ ಅಂತ ಹೇಳಿದ್ನಿ. ಹಂಗಾಗಿ ನಮ್ಮ ಮನೆಯವ್ರ ತೊಗೊಂಬಂದಾರ್ರಿ. ಅವಂಗೆ ಸರ್ಪ್ರೈಸ್ ಆಗಲೇ ಇಲ್ಲ. ಯಾಕಂದ್ರೆ ಆ ಬ್ಯಾಗ್ನ ಅವ್ರ ಪಪ್ಪ ಅಂತಂದು ತಿಳ್ಕೊಂಡ, ಬಾಟಲ್ ನನಗಂತ ತಿಳ್ಕೊಂಡು ಅಮ್ಮ ಅವ್ರ ತಂಗಿ ಹಿಡ್ಕೊಂಡಿದ್ದು ಛತ್ರಿ ಜೋಡಿ ಆಕಿನ ಜೋಡಿ ಜಗಳಾಡಕತ್ರ ನನಗೂ ಬೇಕಂತೇಳಿ. ಅದೇ ಟೈಮಿಗೆ ಮಳೆ ಬಂತ. ಛತ್ರಿ ತೊಗೊಂಡು ಹಾಲು ತರಕ್ಕೆ ಹೋಗಲ್ರಿ. ನಮ್ಮ ಮನೆ ಮುಂದನ ಅಂಗಡಿ ಐತಿ, ಅವ್ರ ಮನೆ ಮುಂದೆ ನಿಂತ್ಕೊಂಡು ಹಾಲು ಕೊಡ್ರಿ ಅಂತ ಕರತಾಳೆ. ಫುಲ್ಲು ಖುಷಿಯಲ್ಲ ಹೋಗಾಳ. ಛತ್ರಿ ಹಿಡ್ಕೊಳ್ಬೇಕಾಗಿತ್ತಲ್ಲ, ಛತ್ರಿ ಯೂಸ್ ಮಾಡಬೇಕಾಗಿತ್ತು. ಕರೆಕ್ಟ್ ಟೈಮಿಗೆ ಮಳಿನೂ ಬಂತು. ಅವ್ರು ಹಾಲು ಇಲ್ಲ ಅಂತ ಹೇಳಿದರು. ಹಂಗೆ ವಾಪಸ್ ಬರಕತ್ತಾಳ. ಈಗ ಅವ್ರ ಅಣ್ಣನ ಪಾಳೆ ಅವ ಆ ಛತ್ರಿ ತೊಗೊಂಡು ಹಿಂದಿನ ಲೈನ್ನಾಗೂ ಮನ್ಯಾಗ ಒಂದು ಅಂಗಡಿ ಐತಿ, ಆ ಅಂಗಡಿಗೆ ಹೋಗಿ ಹಾಲು ತೊಗೊಂಬರ್ತಾನೆ. ನಾವೀಗ ಬಿಸಿ ಚಹಾ ಮಾಡ್ಕೊಂಡು ಕುಡಿತೀವಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಹೇಳಿ ತಿಳ್ಕೊತೀನಿ.